ನಮಸ್ಕಾರ ಎಲ್ಲರಿಗೂ. ಭಾಗ್ಯಲಕ್ಷ್ಮಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಬೆಂಗಳೂರಿನ ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಇರುವಂತಹ ಮುನೇಶ್ವರ ದೇವಸ್ಥಾನದಲ್ಲಿ ಅಣ್ಣಮ್ಮ ದೇವಿಯ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಯಿತು. ಈ ಜಾತ್ರಾ ಮಹೋತ್ಸವದ ವಿಡಿಯೋವನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಹಾಗೆ ಆಷಾಢ ಮಾಸದಲ್ಲಿ ಅಣ್ಣಮ್ಮ ದೇವಿಯನ್ನು ತುಂಬ ಭಕ್ತಿಯಿಂದ ಎಲ್ಲರೂ ಪೂಜೆ ಮಾಡ್ತಾರೆ. ನಲವತ್ತಾರನೇ ವರ್ಷದ ಅಣ್ಣಮ್ಮ ದೇವಿ ಮಹೋತ್ಸವ ನೋಡಿ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ. ಎಲ್ಲರ ಮನೆಯ ಮುಂಭಾಗದಲ್ಲೂ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ತಾಯಿಗೆ ಸ್ವಾಗತವನ್ನು ಕೋರ್ತಾ ತಾಯಿಯನ್ನು ತಮ್ಮ ಊರಿನ ದೇವಸ್ಥಾನಕ್ಕೆ ಬರಮಾಡಿಕೊಂಡಿದ್ದರು. ತಾಯಿಯ ಸ್ವಾಗತಕ್ಕೆ ಎಷ್ಟು ಚಂದದ ರಂಗೋಲಿಗಳು, ಹಾಗೆ ಬೀದಿಗಳಲ್ಲಿಯೂ ಕೂಡ ಲೈಟಿಂಗ್ಸ್ ಹಾಕಿ ಅಲಂಕಾರವನ್ನು ಮಾಡಿದರು. ಈಗ ದೇವಸ್ಥಾನಕ್ಕೆ ಬಂದಿದ್ದೇನೆ. ನಾನು ಸ್ವಲ್ಪ ಮುಂಚೆನೇ ದೇವಸ್ಥಾನಕ್ಕೆ ಬಂದೆ. ನೋಡಿ, ಇಲ್ಲಿ ದ್ವಾರಪಾಲಕರಾಗಿ ಹನುಮ ಎಷ್ಟು ಚೆಂದಾಗಿ ಅಲಂಕಾರ ಮಾಡಿದ್ದಾರೆ. ಹನುಮನನ್ನು ಕೂಡ ದೇವಸ್ಥಾನಗಳನ್ನು ತಳಿರು ತೋರಣಗಳಿಂದ, ಹೂವಿನ ಹಾರಗಳಿಂದ, ಬಣ್ಣ ಬಣ್ಣದ ಹೂವುಗಳಿಂದ ಹೊರಭಾಗ ದೇವಸ್ಥಾನನೇ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ಲ. ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ತಾಯಿಯ ತ್ರಿಶೂಲ ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿದ್ದಾರೆ. ಈಗ ದೇವಸ್ಥಾನದ ಒಳಭಾಗದಲ್ಲಿ ಹೋಗ್ತಾ ಇದ್ದೇನೆ. ನೋಡಿ, ಇದೇ ಮುನೇಶ್ವರ ದೇವಸ್ಥಾನ. ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ. ದ್ರಾಕ್ಷಿ ಗೊಂಚಲುಗಳು ಎಷ್ಟು ಚಂದವಾಗಿ ಕಾಣಿಸ್ತಾ ಇದೆ. ಸ್ವಾಮಿಗೆ ಬೆಳ್ಳಿ ಕವಚದಿಂದ ಅಲಂಕಾರ ಮಾಡಿದ್ದಾರೆ. ಹಾಗೆ ಪಕ್ಕದಲ್ಲಿ ಶ್ರೀದೇವಿ ಭೂದೇವಿಯರ ಸಮೇತ ವೆಂಕಟೇಶ್ವರನ ಅಲಂಕಾರ ಮೂರ್ತಿ ಕೂಡ ಇದೆ. ಅದನ್ನು ಎಷ್ಟು ಚಂದವಾಗಿ ಬಣ್ಣ ಬಣ್ಣದ ಹೂಗಳಿಂದ, ಹೂವಿನ ಹಾರಗಳಿಂದ ಅಲಂಕಾರ ಮಾಡಿದ್ದಾರೆ ನೋಡಿ. ಬೆಳ್ಳಿ ಕವಚಧಾರಿಯಾದಂತಹ ಮುನೇಶ್ವರನಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ತುಂಬ ಚಂದವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸ್ವಾಮಿಗೆ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಕೊಟ್ಟರು. ಆನಂತರ ತೀರ್ಥ ಕೊಟ್ಟಿದ್ದಾರೆ. ಪೂಜೆಗೆ ಹಣ್ಣು ಕಾಯಿ ತಂದವರಿಗೆ ಪೂಜೆಯನ್ನು ಮಾಡಿ ಹಣ್ಣು ಕಾಯಿಯನ್ನು ಹಿಂತಿರುಗಿಸಿ ಕೊಟ್ಟರು. ದೇವಸ್ಥಾನದ ಮುಂಭಾಗ ನೋಡಿ, ಬಣ್ಣ ಬಣ್ಣದ ಹೂಗಳಿಂದ ಕಣ್ಣಿಗೆ ತೃಪ್ತಿಯಾಗುವ ಹಾಗೆ ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲ. ಆ ಅಲಂಕಾರ ನೋಡಿನೇ ಕಣ್ಣು ತುಂಬಿ ಬಂತು. ಅಷ್ಟು ಚಂದವಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ಆಗಲೇ ಜನಗಳೆಲ್ಲ ಸೇರೋದಕ್ಕೆ ಅಂತ ಶುರುವಾಗಿದ್ರು. ಇನ್ನೇನು ಆರತಿ ಬರುವ ಹೊತ್ತಾಯ್ತಾ ಇತ್ತು. ಅದಕ್ಕೆ ನಾನು ಆರತಿ ಬರುವಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡ್ಕೊಂಬಿಡೋಣ ಅಂತ ರೆಕಾರ್ಡ್ ಮಾಡ್ತಾಯಿದ್ದೆ. ಏಕೆಂದರೆ ಆರತಿ ಬಂದರೆ ಜನಗಳು ತುಂಬ ತುಂಬಿರ್ತಾರೆ ದೇವಸ್ಥಾನದ ತುಂಬ. ಆಮೇಲೆ ಸರಿಯಾಗಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತಲೇ ಸ್ವಲ್ಪ ಬೇಗ ಬಂದಿದ್ದೆ ದೇವಸ್ಥಾನಕ್ಕೆ. ಆ ನಂತರ ನಾನು ದೇವಸ್ಥಾನದ ಸುತ್ತ ಒಂದು ನೋಟ ನೋಡ್ಕೊಂಡು ಬರೋಣ ಅಂತ ಬಂದೆ. ನೋಡಿ, ಇಲ್ಲಿ ದೇವಸ್ಥಾನದ ಹಿಂಭಾಗ ಹೇಗಿದೆ ಅಂತ. ದೇವಸ್ಥಾನದ ಸುತ್ತ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಹಿಂದೆ ನಾಗರ ಕಟ್ಟೆ ಇದೆ ನೋಡಿ. ಸುತ್ತ ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸುತ್ತ ಸುಗಂಧರಾಜ, ಮಲ್ಲಿಗೆ ಮತ್ತು ಗುಲಾಬಿ ಹೂಗಳಿಂದ ಹಾರ ಮಾಡಿ ಹಾಕಿದ್ದಾರೆ ನೋಡಿ. ಇದು ನಾಗರಕಟ್ಟೆ.
ನಾಗರಕಟ್ಟೆಗೂ ನೋಡಿ ಯಾವ ರೀತಿ ಹೂವಿನ ಅಲಂಕಾರ ಮಾಡಿದ್ದಾರೆ. ಹಾಗೆ ಅರಿಶಿಣ ಕುಂಕುಮ ಹಚ್ಚಿ ಅಲಂಕಾರವನ್ನು ಮಾಡಿದ್ದಾರೆ. ನಾನು ನಾಗರಕಟ್ಟೆಗೆ ನಮಸ್ಕಾರ ಹಾಕ್ಕೊಂಡು ನಾಗರಕಟ್ಟೆಯ ಸುತ್ತ ಹಾಗೆ ಅರಳಿ ಮರದ ಸುತ್ತ ಒಂದು ಸುತ್ತು ಬಂದೆ. ಹಾಗೆ ಪಕ್ಕದಲ್ಲಿ ಬಿಲ್ಪತ್ರೆ ಮರ ಕೂಡ ಇದೆ. ಇಲ್ಲಿ ತುಂಬ ದೊಡ್ಡದಾಗಿಲ್ಲ, ಇನ್ನು ಚಿಕ್ಕದು ಗಿಡ. ಇನ್ನು ದೇವರಿಗೆ ನಮಸ್ಕಾರ ಮಾಡಿಕೊಂಡ ನಂತರ ಮತ್ತೆ ನಾನು ದೇವಸ್ಥಾನದ ಸುತ್ತ ಬಂದೆ. ಮತ್ತೆ ಈಗ ದೇವಸ್ಥಾನದ ಒಳಗೆ ಹೋಗೋಣ ಬನ್ನಿ. ಇನ್ನೇನು ಆರತಿ ಬರುವಂತಹ ಸಮಯ ಆಯಿತು. ಹಾಗಾಗಿ ಜನಗಳು ಕೂಡ ಸೇರ್ತಾ ಇದ್ರು. ಹಾಗೆ ಅಣ್ಣಮ್ಮ ದೇವಿಗೆ ಮಂಗಳಾರತಿ ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿದರು. ನೋಡಿ ಅಣ್ಣಮ್ಮ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಲಂಕಾರ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ನೋಡಿ ಈಗ ಆರತಿ ಬರ್ತಾ ಇದೆ. ಈಗ ದೇವಸ್ಥಾನದ ಸುತ್ತ ಆರತಿ 3 ಸುತ್ತು ಬರುತ್ತೆ. 3 ಸುತ್ತು ಸುತ್ತೋದಕ್ಕೆ ಅಂತ ದೇವಸ್ಥಾನದ ಸುತ್ತ ಹೋಗ್ತಾ ಇದ್ದಾರೆ ಇವರೆಲ್ಲ ಆರತಿ ತಗೊಂಡು. ನೋಡಿ ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅವರ ಆರತಿ ತಟ್ಟೆಗೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಒಂದು ಸುತ್ತು ಬಂದಾಯಿತು. ಈಗ ಮತ್ತೆ 2ನೇ ಸುತ್ತು ಹೋಗ್ತಾ ಇದ್ದಾರೆ. ಅಲಂಕಾರ ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಒಬ್ಬೊಬ್ಬರು ಒಂದೊಂದು ರೀತಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಅವರ ಆರತಿಗೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸುತ್ತು ಬಂದ ನಂತರ ಈಗ ದೇವಸ್ಥಾನದ ಒಳಭಾಗ ಆರತಿಯನ್ನು ತಗೊಂಡು ಹೆಣ್ಮಕ್ಳು ಬರ್ತಾರೆ. ತಾಯಿ ಅಣ್ಣಮ್ಮನಿಗೆ ಮತ್ತು ಮುನೇಶ್ವರ ಸ್ವಾಮಿಗೆ ಈಗ ಆರತಿ ಬೆಳಗುವಂಥ ಸಮಯ ಆಯಿತು. ನೋಡಿ ಎಲ್ಲರೂ ಈಗ ಒಳಗಡೆ ಬರ್ತಾ ಇದ್ದಾರೆ ಆರತಿಯನ್ನು ತಗೊಂಡು.
ದೇವಸ್ಥಾನದ ಒಳಭಾಗ ನೋಡಿ, ಎಲ್ಲರೂ ತಲೆಯ ಮೇಲೆ ಆರತಿಯನ್ನು ಎತ್ಕೊಂಡು ಹೇಗೆ ನಿಂತಿದ್ದಾರೆ. ಈಗ ಮಹಾಮಂಗಳಾರತಿ ಆಗುತ್ತೆ. ಮಂಗಳಾರತಿ ಆದ ನಂತರ ಎಲ್ಲರೂ ತಂದಂತಹ ಆರತಿಯಿಂದ ದೇವರಿಗೆ, ಅಣ್ಣಮ್ಮ ದೇವಿಗೆ ಆರತಿಯನ್ನು ಮಾಡ್ತಾರೆ. ಇದು ತಂಬಿಟ್ಟು ಹಿಟ್ಟಿನಿಂದ ಮಾಡಿರುವಂತಹ ಆರತಿ. ಆ ಆರತಿಗೆ ಅಲಂಕಾರವನ್ನು ಮಾಡಿದ್ದಾರೆ. ಇವರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸುಗಂಧರಾಜ ಹೂವಿನಿಂದ, ಕನಕಾಂಬರ ಹೂವಿನಿಂದ, ಹಾಗೆ ಮತ್ತು ಗಣೇಶ ಇಟ್ಟಿದ್ದಾರೆ. ಹಾಗೆ ವೀಳ್ಯದೆಲೆಯಿಂದ ಅಲಂಕಾರ ಮಾಡಿದ್ದಾರೆ, ಗುಲಾಬಿಯಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವರು ನವಿಲು ಗರಿಯಿಂದ ಮಾಡಿದ್ದಾರೆ. ಮತ್ತು ಇವರು ತೆಂಗಿನ ಗರಿಯಿಂದ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತೆಂಗಿನ ಗರಿಯಿಂದ ಈಗ ಮುನೇಶ್ವರ ಸ್ವಾಮಿಗೆ ಮಂಗಳಾರತಿಯನ್ನು ಮಾಡಿ, ಈಗ ಅಣ್ಣಮ್ಮ ದೇವಿಗೆ ಮಂಗಳಾರತಿ ಮಾಡುವಂಥ ಸಮಯ. ಈಗ ಮಂಗಳಾರತಿ ನಡೀತಾ ಇದೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಈ ರೀತಿ ಅಣ್ಣಮ್ಮ ದೇವಿಯ ಉತ್ಸವ ನಡೆಯುತ್ತೆ. ಅಣ್ಣಮ್ಮ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ನೋಡೋದಕ್ಕೆ ಎರಡು ಕಣ್ಣಿನ ಸಾಲದು. ಈ ಅಲಂಕಾರವನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಈಗ ಮುನೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಈಗ ನೋಡಿ, ಅಣ್ಣಮ್ಮ ದೇವಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಮಹಾಮಂಗಳಾರತಿ ಮಾಡಿದ ನಂತರ ಎಲ್ಲರಿಗೂ ಮಂಗಳಾರತಿಯನ್ನು ಕೊಟ್ಟು ಮಹಿಳೆಯರು ತಂದಿರುವಂತಹ ತಂಬಿಟ್ಟಿನ ಆರತಿಯನ್ನು ಬಿಡುವುದಕ್ಕೆ ಶುರು ಮಾಡ್ತಾರೆ. ಮಹಾಮಂಗಳಾರತಿ ಆದ ನಂತರ ಮಹಿಳೆಯರು ತಂದಿರುವಂತಹ ತಂಬಿಟ್ಟಿನ ಆರತಿಯನ್ನು ಕೆಲವೊಂದಷ್ಟು ಹುಡುಗರು ತೆಗೆದುಕೊಂಡು
ಅಣ್ಣಮ್ಮ ದೇವಿಗೆ ಆರತಿಯನ್ನು ಮಾಡಿ ಮತ್ತೆ ಅವರಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಏಕೆಂದರೆ ತುಂಬ ಜನ ಇದ್ದಾರಲ್ಲ, ಹಾಗಾಗಿ ಅವರೆಲ್ಲರೂ ಒಟ್ಟಿಗೆ ಆರತಿ ಮಾಡೋದಕ್ಕೆ ಅಂತ ಬಂದರೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕೆ ಕೆಲವೊಂದಷ್ಟು ಹುಡುಗರು ತಗೊಂಡು ತಾಯಿಗೆ ಆರತಿಯನ್ನು ಮಾಡಿ ಅವರಿಗೆ ಹಿಂತಿರುಗಿ ವಾಪಸ್ ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ನೋಡಿದ್ದು, ನವಿಲುಗರಿಯಿಂದ ಕೂಡಿರುವಂತಹ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಹೊರಗಡೆ ಬಂದ ಅಲ್ಲಿ ಆರತಿ ಅಣ್ಣಮ್ಮ ದೇವಿಗೆ ಆರತಿ ಮಾಡಿ ಇಲ್ಲಿ ಆಗಲು ಪರ್ದೆಯನ್ನು ಬಿಟ್ಟಿದ್ರು ನೋಡಿ. ಈಗ ಇಲ್ಲಿ ಆರತಿಯನ್ನು ಮಾಡ್ತಾ ಇದ್ದಾರೆ. ಬೇರೆ ಊರುಗಳಿಂದ ತಾಯಿಯನ್ನು ಕರ್ಕೊಂಡು ಬಂದಿರ್ತಾರೆ ನೋಡಿ. ಇದು ಸಪ್ಪಲಮ್ಮ ದೇವಿ ಅಂತ, ಆ ದೇವಿಯ ವಿಗ್ರಹಕ್ಕೆ ಆರತಿಯನ್ನು ಮಾಡ್ತಾರೆ. ಇದು ದೇವಸ್ಥಾನದ ಹಿಂಭಾಗ ನಾಗರಕಟ್ಟೆ ಇತ್ತಲ್ಲ, ಅಲ್ಲಿ ಈ ದೇವಿಯನ್ನು ಕೂರಿಸಿದ್ದಾರೆ. ಅಣ್ಣಮ್ಮ ದೇವಿಗೆ ಆರತಿ ಬೆಳಗಿದ ನಂತರ ಈ ದೇವರಿಗೂ ಕೂಡ ಆರತಿಯನ್ನು ಮಾಡ್ತಾರೆ. ಇದು ಮಹೇಶ್ವರಿ ದೇವಿ. ಈ ದೇವಿಯನ್ನು ಕೂಡ ಬೇರೆ ದೇವಸ್ಥಾನಗಳಿಂದ ತಂದು ಇಲ್ಲಿ ಕೂರಿಸಿರ್ತಾರೆ. ಮಹೇಶ್ವರಿ ದೇವಿಗೆ ಆದ ನಂತರ ಮದ್ದೂರಮ್ಮ ದೇವಿ ಮತ್ತು ಜಲಗೇರಮ್ಮ ದೇವಿ ಆ ದೇವಸ್ಥಾನಗಳಿಂದ ಉತ್ಸವ ಮೂರ್ತಿಯನ್ನು ಅಂದರೆ ವಿಗ್ರಹವನ್ನು ತಗೊಂಡು ಬಂದು ಇಲ್ಲಿ ಕೂರಿಸಿ ಆ ದೇವರಿಗೂ ಕೂಡ ಆರತಿಯನ್ನು ಮಾಡಿರ್ತಾರೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಲ್ಲ, ನವಿಲುಗರಿಯಿಂದ ಕನಕಾಂಬರ ಹೂವಿನಿಂದ ಆರತಿಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಗುಲಾಬಿ ಹೂಗಳಿಂದ ಅಲಂಕಾರಗೊಂಡಿರುವಂತಹ ಆರತಿ. ಇಲ್ಲಿ ದೇವಸ್ಥಾನದ ಹಿಂಭಾಗ ನಾಗರಕಟ್ಟೆ ಹತ್ರ ಇದನ್ನು ತಂದು ಆರತಿಗೆ ಮಾಡಿದಂತಹ ಅಲಂಕಾರಗಳನ್ನು, ಬೇವಿನ ಸೊಪ್ಪು ಹೂವನ್ನು ಅಲ್ಲಿ ಇಡ್ತಾ ಇದ್ದಾರೆ. ಆ ನಂತರ ತೀರ್ಥ ಪ್ರಸಾದ ಹೂವನ್ನು ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ಈಗ ಪ್ರಸಾದಕ್ಕೆ ಕ್ಯೂ ನಿಂತಿದೆ. ನಾನು ಅಷ್ಟರಲ್ಲಿ ಮಂಗಳಾರತಿ ತಗೊಂಡು ತೀರ್ಥವನ್ನು ತಗೊಂಡು ಬಂದೆ. ಈಗ ಪ್ರಸಾದ ಕೇಸರಿ ಬಾತು ಮತ್ತು ಪುಳಿಯೋಗರೆ ಕೊಟ್ಟಿದ್ದಾರೆ. ಪ್ರಸಾದ ತಗೊಂಡು ಹೊರಗಡೆ ಬಂದಿದ್ದ ತಕ್ಷಣ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಜಾತ್ರೆ ಕಟ್ಟಿದೆ. ಮಕ್ಕಳಿಗೆ ಬೇಕಾಗಿರುವಂಥ ತಿನ್ನೋ ಐಟಮ್ಸ್ ಆಗಿರ್ಬೋದು, ಬಳೆಗಳು ನೋಡಿ, ಇದೆಲ್ಲ ಜಾತ್ರೆನಲ್ಲಿರುವಂಥದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇನ್ನೊಂದು ಕಡೆ ಗೇಟ್. ಇದು ಮುನೇಶ್ವರ ಯುವಕರ ಸಂಘ ಅಂತ ಇದೆ ನೋಡಿ, ಅಣ್ಣಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂತ. ಈಗ ಸಂಜೆ ನೋಡ್ತಾ ಇರೋದು, ಇದು ಅಲಂಕಾರ ಮಾಡಿದ್ದಾರೆ ನೋಡಿ, ದೀಪದ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ, ಮತ್ತೆ ಸಂಜೆ ಇನ್ನೊಂದು ಸಲ ಹೋದೆ. ಸಂಜೆ ಹೋದ್ರಾಗಲೂ ಕೂಡ ನೋಡಿ ಆರತಿ ಅವಾಗಲೂ ಕೂಡ ತೊಗೊಂಡು ಹೋಗ್ತಿದ್ದಾರೆ. ಮತ್ತು ಮಕ್ಕಳೆಲ್ಲ ಅವ್ರಿಗೆ ಬೇಕಾಗಿರುವಂತಹ ಬಳೆಗಳನ್ನ ಹೆಣ್ಮಕ್ಳು ತಗೋತಾ ಇದ್ದಾರೆ ನೋಡಿ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಳೆಗಳೆಲ್ಲ ಮಕ್ಕಳಿಗೆ. ಅದರಲ್ಲೂ ಹೆಣ್ಮಕ್ಳಿಗೆ ಜಾತ್ರೆನ ಅಂದಮೇಲೆ ಕೇಳಬೇಕಾ, ಅವ್ರಿಗೆ ಇಷ್ಟ ಬಂದಿರೋದೆಲ್ಲ ತೊಗೊಂಡಿರ್ತಾರೆ. ಮತ್ತು ದೇವಸ್ಥಾನಕ್ಕೆ ಬಂದಾಗ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ತಾಯಿಗೆ ಹರಕೆಯನ್ನು ಹೊತ್ತಿರೋರು ಸೀರೆಯನ್ನು ಹರಕೆಯ ರೂಪದಲ್ಲಿ ಕೊಟ್ಟಿರ್ತಾರೆ. ಆ ಸೀರೆಯನ್ನೆಲ್ಲ ದೇವಿಯ ಹಿಂಭಾಗ ಈ ರೀತಿ ಹಾಕಿದ್ದಾರೆ ನೋಡಿ. ಇದು ದೇವಸ್ಥಾನದ ಹೊರಭಾಗ ಸಪ್ಪಲಮ್ಮ ದೇವಿ ಮತ್ತು ಮಹೇಶ್ವರಿ ದೇವಿ
ಮತ್ತು ಮದ್ದೂರಮ್ಮ ದೇವಿ ಮತ್ತು ಜಲಗೇರಮ್ಮ ದೇವಿ. ಆಗಲೇ ತೋರಿಸಿದ್ದೆ ಇದು. ಆವಾಗ ತುಂಬ ಜನ ಇದ್ದರು ಅಂತ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಮತ್ತೆ ಬಂದೆ. ನೋಡಿ, ಅಲಂಕಾರದಲ್ಲಿ ಮಾಡ್ಕೊಂಡು ಬಂದಿದ್ದಂತಹ ಅಲಂಕಾರವನ್ನು ಎಲ್ಲ ಹಾಕಿದ್ದಾರೆ ಎಲ್ಲ. ಇದು 3ನೇ ದಿನ. ಈಗ 4ನೇ ದಿನ ಅಣ್ಣಮ್ಮ 3ನೇ ದಿನ ತಾಯಿಯ ಮೆರವಣಿಗೆ ಆದ ನಂತರ 4ನೇ ದಿನ ತಾಯಿಯನ್ನು ಕಳಿಸಿಕೊಡ್ತಾ ಇದ್ದಾರೆ. ನೋಡಿ, ಇವತ್ತು ತಾಯಿಯನ್ನು ಕಳಿಸಿಕೊಡುವಂತಹ ಕೊನೆಯ ದಿನ. ತಾಯಿಯನ್ನು ಎಲ್ಲ ಹೆಣ್ಮಕ್ಳು ಆರತಿಯನ್ನು ಮಾಡಿ ತಾಯಿಗೆ ಕಳಿಸಿಕೊಡ್ತಾ ಇದ್ದಾರೆ. ನಾನು ಕೊನೆಯಲ್ಲಿ ಹೋದೆ. ನಾನು ಹೋಗುವಷ್ಟರಲ್ಲಾಗಲೇ ತಾಯಿಗೆ ಆರತಿಯನ್ನು ಮಾಡಿ ಹೆಣ್ಮಕ್ಳೆಲ್ಲ ಪ್ರಸಾದವನ್ನು ತಗೊಂಡು ಮತ್ತು ಮಡ್ಲಕ್ಕಿಯನ್ನು ಕೊಟ್ಟು ತಾಯಿಯನ್ನು ಆಗಲೇ ಗಾಡಿಯಲ್ಲಿ ಕೂರಿಸಿ ಕಳಿಸಿಕೊಡ್ತಾಯಿದ್ರು. ಇನ್ನು ಮುಂದಿನ ವರ್ಷ ಆಷಾಢ ಮಾಸದಲ್ಲಿ ಮತ್ತೆ ತಾಯಿಯನ್ನು ಕರೆಸ್ತಾರೆ. ನಾನು ಕೂಡ ಹೋಗಿ ಕುಂಕುಮ ತಗೊಂಡು ಹೂವನ್ನು ತಗೊಂಡು ಬಂದೆ. ನಂತರ ಅಲ್ಲೇ ಪ್ರಸಾದವನ್ನು ಕೂಡ ಕೊಡ್ತಾಯಿದ್ರು. ಇದು ಈ ವರ್ಷದ ಅಣ್ಣಮ್ಮ ದೇವಿಯ ಮಹೋತ್ಸವ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಮತ್ತು ಕಮೆಂಟ್ ಹಾಕಿ. ತಾಯಿ ಅಣ್ಣಮ್ಮ ದೇವಿಯ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.